ಇತ್ತೀಚೆಗೆ ತಾವು ಗಮನಿಸಿದಂತೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಫ್ರಾಡ್ಸ್ಗಳು, ಸೈಬರ್ ಕ್ರೈಮ್ಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಮತ್ತೆ ಸೈಬರ್ ಅಪರಾಧಗಳನ್ಗೋಸ್ಕರನೇ 1930 ಆನ್ಲೈನ್ ಪೋರ್ಟಲ್ ಇದ್ದು, ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನ ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ತನಿಖೆ ಕೈಗೊಳ್ಳೋದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮ್ಮ ಸೆನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಸುನಿಲ್ ಕಾಂಬ್ಳೆ ಅವರು ಮತ್ತೆ ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಔಜಿ ಮತ್ತೆ ಅವರ ತನಿಖಾ ತಂಡ ಹಲವಾರು ದಿನಗಳಿಂದ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ತನಿಖೆಯನ್ನ ಕೈಗೊಂಡು ದುಡ್ಡನ್ನ ಕಳೆದುಕೊಂಡಂತಹ ಹಲವಾರು ಜನರಿಗೆ ಅದನ್ನ ವಾಪಸ್ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಅರೆಸ್ಟು, ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟ್, ಪಾರ್ಟ್ ಟೈಮ್ ಜಾಬ್ ಈ ರೀತಿಯ ಆನ್ಲೈನ್ ವಂಚನೆಗೊಳಗಾದಂತಹ ಸುಮಾರು 12 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ತಂಡ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 53/2024 ನಮ್ಗೆ ಆಲ್ರೆಡಿ ಮಾಹಿತಿ ಇದ್ದಂತೆ ಡಿಜಿಟಲ್ ಅರೆಸ್ಟ್ ಆಗಿತ್ತು. ಈ ಡಿಜಿಟಲ್ ಅರೆಸ್ಟ್ ದಲ್ಲಿ ಒಬ್ರು 38 ಲಕ್ಷವನ್ನ ಕಳ್ಕೊಂಡಿದ್ರು. ಈ ಡಿಜಿಟಲ್ ಅರೆಸ್ಟ್ ದಲ್ಲಿ ಈಗಾಗಲೇ ಸುಮಾರು 31,52,000 ದುಡ್ಡನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ, ಮತ್ತೆ ಅಪರಾಧಿಗಳ ಶೋಧ ಕಾರ್ಯನೂ ನಡೆದಿದೆ. ಅದೇ ರೀತಿ ಸಣ್ಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 38/24 ಈ ತಾಳಿಕೋಟೆ ಪಟ್ಟಣದಲ್ಲಿ ಆದಂತಹ ಅಪರಾಧ. ಇವರು ಕ್ಯಾಪಿಟಲೆಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ದಲ್ಲಿ ದುಡ್ಡು ಹಾಕಿ ಅದನ್ನ ಬಿಟ್ ಕಾಯಿನ್, ಶೇರ್ ಮಾರ್ಕೆಟ್, ಡಾಲರ್ಸ್ ಅನ್ನುವಂತ ಒಂದು ಆಸೆಯನ್ನ ತೋರಿಸಿ ಅವರು ಸುಮಾರು 87 ಲಕ್ಷ ಹಣವನ್ನ ಇನ್ವೆಸ್ಟ್ ಮಾಡಿದ್ರು. 30% ನಾವು ಪ್ರಾಫಿಟ್ ಅನ್ನ ಕೊಡ್ತೀವಿ ಅಂತಂತೇಳಿ. ಆ ಕೇಸಲ್ಲಿ ಈಗಾಗಲೇ 68,25,000 ಹಣವನ್ನ ರಿಕವರಿ ಮಾಡಿದ್ದಾರೆ. ಇನ್ನೂ ಕೂಡ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ದಲ್ಲಿ ಕ್ರೈಮ್ ನಂಬರ್ 23/24 ಸಿಂದಗಿ ನಿವಾಸಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್, ಅವರು ಕೂಡ ಟ್ರೇಡ್ ಬುಲ್ಸ್ ಅನ್ನುವಂತಹ ಒಂದು ಟ್ರೇಡಿಂಗ್ ಆಪ್ ಅಲ್ಲಿ ಹಣವನ್ನ ಸುಮಾರು 1 ಕೋಟಿಯಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿದ್ರು, ವಂಚನೆಗೆ ಒಳಗಾಗಿದ್ರು. ಆ ಪ್ರಕರಣದಲ್ಲಿನೂ ಕೂಡ ಸುಮಾರು 10 ಲಕ್ಷದಷ್ಟು ಹಣವನ್ನ ಈಗ ರಿಕವರಿ ಮಾಡಿ ಇನ್ನೂ ಕೂಡ ಪ್ರಕರಣ ತನಿಖೆ ಮುಂದುವರಿತಾ ಇದೆ. ಇನ್ನೊಂದು ಅಪರಾಧ ಪ್ರಕರಣ ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಆಪ್ಟಾ ಟ್ರೇಡಿಂಗ್ ಆಪ್ ಅನ್ನೋದ್ರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ ದಲ್ಲಿ ಸೇಮ್ ಅದೇ ಮಾಡಸ್ ಅಪ್ರೆಂಡಿ US ಡಾಲರ್ ಕನ್ವರ್ಟ್ ಮಾಡುತ್ತೆ, ಬಿಟ್ ಕಾಯಿನ್, ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ನಿಮಗೆ 4% ಲಾಭಾಂಶವನ್ನ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ ಸುಮಾರು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಸುಮಾರು ಈಗ ಆಸ್ ಆಫ್ ನೋ 38 ಲಕ್ಷ ಅಮೌಂಟ್ ಅನ್ನ ರಿಕವರಿ ಮಾಡಿ ಅವರಿಗೆ ಇದನ್ನ ಮಾಡಲಾಗಿದೆ. ಮತ್ತೆ ಇದೇ ರೀತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ 4 ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು. ಅದರಲ್ಲೂ ಕೂಡ ಈ ವಂಚನೆಗಳಿಂದ ಈಗ ಟೋಟಲ್ 1,47,76,053 ರೂಪಾಯಿಯನ್ನ ಈಗ ಅವರಿಗೆ ಮರಳಿ ಕೊಡಿಸಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿ 4 ಪ್ರಕರಣ, ನಾನು ಮೇನ್ ಹೇಳಿದಂತ 4 ಪ್ರಕರಣಗಳಲ್ಲಿ ಒಟ್ಟು 1,47,76,053 ರೂಪಾಯಿ ಇದನ್ನ ವಾಪಸ್ ಕೊಡಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ, ಮೊಬೈಲ್ ಮಿಸ್ಸಿಂಗ್ ಇವೆಲ್ಲ ಕಂಪ್ಲೀಟ್ ಆಗಿರ್ತವೆ. CEIR ಅಂತ ಪೋರ್ಟಲ್ ಇರುತ್ತೆ. ಆ ಪೋರ್ಟಲ್ ನಲ್ಲಿ ನಾವು ಏನೇನ್ ಬೇಕು ಮಾಹಿತಿಯನ್ನೆಲ್ಲ ಹಾಕಿದ ತಕ್ಷಣ ಆ ಮೊಬೈಲು ನಿಷ್ಕ್ರಿಯಗೊಂಡಿರುತ್ತೆ. ಯಾವಾಗ ಆ ಮೊಬೈಲ್ಗೆ ಯಾರಾದ್ರೂ ಅದನ್ನ ಯೂಸ್ ಮಾಡಿದ್ರೆ ಅಂತಂದ್ರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ. ಆ ರೀತಿಯಾಗಿ ಸುಮಾರು 20 ಮೊಬೈಲ್ ವರ್ತ್ 3,44,000 ವರ್ತ್ 4 ಮೊಬೈಲ್ಗಳನ್ನ 20 ಮೊಬೈಲ್ಗಳನ್ನ ರಿಕವರಿ ಮಾಡಿದ್ದಾರೆ. ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನ ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಸೊ ಯಾವುದೇ ರೀತಿಯಾದಂತ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸ್ಗಳು ಬ್ಯಾಂಕ್ದವರಾಗ್ಲಿ ಯಾರೇ ಆಗ್ಲಿ ನಿಮಗೆ ನೇರವಾಗಿ ಮಾಡಲ್ಲ. ಸೊ ದ ಬೆಸ್ಟ್ ವೇ ಏನು ಅಂತಂತಂದ್ರೆ ಆ ಕಾಲ್ಸ್ ಗಳನ್ನ ರಿಸೀವ್ ಮಾಡಕ್ಕೆ ಹೋಗಬೇಡಿ. ಸೊ ರಿಸೀವ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ನಿಮ್ಮ ಪರ್ಸನಲ್ ಮಾಹಿತಿ ಆಗಿರ್ಲಿ, ಡಿಜಿಟಲ್ ಡೇಟಾ ಆಗಿರ್ಲಿ, ಅಥವಾ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ OTP ಯಾವುದೇ ರೀತಿಯಾದಂತ ಮಾಹಿತಿಯನ್ನು ಕೊಡಕ್ ಹೋಗ್ಬೇಡಿ. ಯಾರು ಕೂಡ ನಿಮಗೆ ಕೇಳಿದ್ರು ಯಾರು ಕೇಳೋದನ್ನೇ ಇಲ್ಲ, ಕೇಳ್ತಾ ಇದಾರೆ ಅಂತಂತಂದ್ರೆ ಇದು ಏನು ಮೋಸದ ಒಂದು ಜಾಲ ಇರುತ್ತೆ. ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ ಗಳನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಿ. APK ಫೈಲ್ಸ್ ಗಳನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಎಲ್ಲಾ ಮಾಹಿತಿಗಳನ್ನ ಕೊಡಕ್ ಹೋಗ್ಬೇಡಿ. ಅದೇ ರೀತಿ
ನಿಮಗೆ ಏನೋ ಕೊರಿಯರ್ ಬಂದಿದೆ, ನಿಮ್ದು ಇಂಟರ್ನ್ಯಾಷನಲ್ ಪೋರ್ಟ್ ಅಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟ್ ಅಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದು ನಿಮ್ಮ ಹೆಸರಿಗಿದೆ. ಸೊ ಅದು ರಿಲೀಸ್ ಆಗ್ಬೇಕಂತಂದ್ರೆ ಎಷ್ಟು ದುಡ್ಡು ಹಾಕಿ ಅಂತ ಬರುತ್ತವೆ. ಅದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಮಾಡಕ್ ಹೋಗಬೇಡಿ. ಡಿಜಿಟಲ್ ಅರೆಸ್ಟ್ಗಳು, ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ, ನಿಮ್ಮ ಮಗ ಸಿಕ್ಕಾಕೊಂಡಿದ್ದಾನೆ, ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾಳೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಆ ರೀತಿ ಈ ರೀತಿ ಅಂತ ಹೇಳಿ ನಿಮ್ಮನ್ನ ದುಡ್ಡು ಹಾಕ್ಸುವಂತ ಒಂದು ವ್ಯವಸ್ಥೆನೂ ಇರುತ್ತೆ. ಮತ್ತೆ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತ ಪಾಸ್ವರ್ಡ್ಸ್ ಗಳನ್ನ, ಯೂಸರ್ ನೇಮ್ಸ್ ಗಳನ್ನ ಟೈಮ್ಗೆ ಟೈಮ್, ಸೊ ಅದನ್ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇರಿ. ಅದೇ ರೀತಿ ನಿಮಗೆ SMS ವಾಟ್ಸಪ್ಸ್ ಗಳಲ್ಲಿ ಬರುತ್ತೆ, ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಥವಾ ಲಾಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮೌಂಟ್ ಇಷ್ಟು ಕ್ರೆಡಿಟ್ ಆಗಿದೆ, ಆ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಮಾಡಕ್ಕೆ ಹೋಗಬೇಡಿ. ಮತ್ತೆ ಈ ಬಡ್ಡಿ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತಂತೇಳಿ ಆನ್ಲೈನ್ ಆಪ್ಸ್ ಗಳನ್ನು ಇದೆ, ಆ ಮೋಸಕ್ಕೂ ಕೂಡ ಬಲಿ ಕೊಡಬೇಡಿ. ಮತ್ತೆ ಕೆಲವೊಂದಿಷ್ಟು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ. ಸೊ ಯಾರೋ ಅನ್ನೋನ್ ಕಾಲ್ಸ್ ಗಳು ಬರ್ತಾ ಇರುತ್ತೆ, ಅದನ್ನ ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗಕ್ ಹೋಗ್ಬೇಡಿ. ಕೆಲವೊಮ್ಮೆ ಹನಿ ಟ್ರ್ಯಾಪ್ ಆಗ್ತಾರೆ, ಕೆಲವೊಮ್ಮೆ ಏನೋ ಅವ್ರನ್ನ ಟ್ರ್ಯಾಪ್ಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್ ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅನ್ನುವಂತ ಒಂದು ಜಾಲನೂ ಇದೆ. ಈ ರೀತಿಯಾದ ಸಾಕಷ್ಟು ಸ್ಕ್ಯಾಮ್ಸ್ ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ಇವಕ್ಕೆ ಒಂದೇ ಏನು ಅಂತಂತಂದ್ರೆ ಸಿಂಪಲ್ ಆಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರ್ದಿದ್ದೇನೆ, ಆಸೆಯೇ ದುಃಖಕ್ಕೆ ಕಾರಣ ಅಂತಂತೇಳಿ, ದುರಾಸೆಯೇ ಮೋಸಕ್ಕೆ ಕಾರಣ. ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತೆ ಅಂತಂದ್ರೆ ದುರಾಸೆ ಇದ್ದಲ್ಲಿ ಮೋಸ ಜಾಸ್ತಿ ಹೋಗುತ್ತೆ. ಈ ಪ್ರಚೋದನೆಗೆ ಆಗಿರ್ಲಿ ಅಥವಾ ಈ ಲಾಭಾಂಶಕ್ಕಾಗಿರ್ಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ. ಸೊ ಇಂಥವು ನಿಮ್ಮ ಘಟನೆಗಳಾದಾಗ ಇಮಿಡಿಯೇಟ್ಲಿ 1930 ಪೋರ್ಟಲ್ ಇದೆ, ಅದಕ್ಕೆ ಮಾಹಿತಿ ಕೊಡಿ. ನಮ್ಮ ಹತ್ತಿರದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನೂ ಕೂಡ ಸೈಬರ್ ಅಪರಾಧಗಳನ್ನ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ನು ಕೂಡ ಇದಕ್ಕೆ IO ಆಗಿರ್ತಾರೆ. ಸೊ ಪೊಲೀಸ್ ಇಲಾಖೆ ಆದಷ್ಟು ತನ್ನ ಕಾರ್ಯವನ್ನ ಮಾಡ್ತಾ ಇದೆ, ಬಟ್ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಪ್ರಿವೆನ್ಷನ್, ಆಮೇಲೆ ಡಿಟೆಕ್ಷನ್. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಪಾಲಿಸಿ ಸೈಬರ್ ಫ್ರಾಡ್ಸ್ ಗಳಿಗೆ, ಡಿಟೆಕ್ಷನ್ ಇಸ್ ದ ಡಿಫಿಕಲ್ಟ್ ಟಾಸ್ಕ್. ಈ ಬೇರೆ ಸಾಂಪ್ರದಾಯಿಕ ಅಪರಾಧಗಳಿದಾವೆ, ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ಫಿಸಿಕಲ್ ಆಗಿ ಆರೋಪಿ ಬಂದಿರ್ತಾನೆ, ಹೋಗಿರ್ತಾನೆ, ಮಾಡಿರ್ತಾನೆ, ಯಾವ್ದೋ ಒಂದು ಟ್ರೇಸ್ ಬಿಟ್ಟು ಹೋಗಿರ್ತಾನೆ. ಬಟ್ ಇದು ಡಿಜಿಟಲ್ ಕ್ರೈಮ್ಸ್ ಗಳಲ್ಲಿ ಆರೋಪಿ ಯಾವ್ದೋ ದೇಶದಲ್ಲಿ ಇರ್ತಾನೆ, ಎಲ್ಲೋ ಇರ್ತಾನೆ, ಅದನ್ನ ಟ್ರೇಸ್ಗಳನ್ನ ಕಂಡುಹಿಡಿಯೋದು ಕಷ್ಟ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಪ್ರಿವೆನ್ಷನ್. ಸೊ ಈ ನೆಲೆಯಲ್ಲಿ ಈ ಸೈಬರ್ ಕೇಸ್ಗಳನ್ನ ನಮ್ಮ ಸೈಬರ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಮತ್ತೆ ರಮೇಶ್ ಅವುಜಿ ಮತ್ತೆ ಅವರ ತನಿಖಾ ತಂಡ ಸೊ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು ಇವತ್ತು 1,47,00,000 ದುಡ್ಡನ್ನ ಇವಾಗ ಸಾರ್ವಜನಿಕರಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ವಿ ಹಾರ್ಟ್ಲಿ ಕಂಗ್ರಾಚುಲೇಟ್ ದ ಎಂಟೈರ್ ಟೀಮ್ ಫಾರ್ ದೇರ್ ಎಫರ್ಟ್ಸ್. ಸೊ ಸಾರ್ವಜನಿಕರು ಯಾವುದೇ ರೀತಿಯಾದಂತ ಸೈಬರ್ ಫ್ರಾಡ್ಸ್ ಗಳಿಗೆ ಒಳಗಾದಾಗ ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿ. ಥ್ಯಾಂಕ್ ಯು.